ಏನು ಸಹ ಗೊತ್ತಿಲ್ಲ ಸುಸೈಡ್ ಯಾಕೆ ಮಾಡ್ಕೊಂಡು ಸರ್ ರೀಸನ್ ನಮಗೆ ಆ್ಯಕ್ಚುಲಿ ಗೊತ್ತಿಲ್ಲ ಯಾವ ರೀಸನ್ಗೆ ಸುಸೈಡ್ ಮಾಡ್ಕೊಂಡ್ರು ಅಂತ. ನಮಗೆ ಇಲ್ಲಂದರೆ ಅವರ ಮನೆಗೆ ಹೋಗಿದ್ರು ಅಂದರೆ ನಾವು ಇಲ್ಲೇ ಇದ್ದರು ರಿಜಿಸ್ಟರ್ ಎಲ್ಲ ಮಾಡಿಕೊಂಡು ಮದುವೆಯಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದೆ, ಅವ್ರು ಬಂದು ಮಾತಾಡಿ ರಿಜಿಸ್ಟರ್ ಆಗಿದೆ. ಇಲ್ಲಿರುವಾಗ ಸಹ ಅಷ್ಟೇ ನಮ್ಮ ಹತ್ರ ಒಳ್ಳೆದಿಂದಿದ್ರು, ಮನೆಗೆ ಹೋಗಿ ಬಂದು ಮಾಡ್ತಾಯಿದ್ರು. ಪಾಯ್ಸನ್ ಯಾಕೆ ತಗೊಂಡ್ರು ಅದು ರೀಸನ್ ನಮಗೆ ಸಹ ಗೊತ್ತಿಲ್ಲ. ನಾವು ಇಲ್ಲಿ ಅಡ್ಮಿಟ್ ಮಾಡಿದ್ದು ಫುಡ್ ಪಾಯ್ಸನ್ ಆಯಿತು ಹಾಗೆ ಅಂತ ಅಡ್ಮಿಟ್ ಮಾಡಿದ್ವಿ ಗಾಜಿರೆ ಹಾಸ್ಪಿಟಲ್ ಕಾರ್ಕಳಕ್ಕೆ. ಅಲ್ಲಿ ಹೇಳಿದರು ಜಾಂಡಿಸ್ ಇದಾಗಿದೆ, ಸೊ ಲಿವರಿಗೆ ಪ್ರಾಬ್ಲಮ್ ಉಂಟಂತ ಹೇಳಿದ್ರು. ಅವ್ರು ಮೆಡಿಸಿನ್ ಮಾಡ್ತಿದ್ರು. ಮತ್ತು ಮಿಡ್ ನೈಟ್ ಸೆಕೆಂಡ್ ಡೇ ಡಾಕ್ಟರ್ ಬಂದು ಹೇಳಿದ್ರು ಸ್ವಲ್ಪ ಬ್ಲಡ್ಡಲ್ಲಿ ಇನ್ಫೆಕ್ಷನ್ ಇದೆ, ಸೊ ಇಲ್ಲಿ ಫೆಸಿಲಿಟಿ ಇಲ್ಲ, ಏನಪ್ಪೋ ಅಥವಾ ಆದಷ್ಟು ಶಿಫ್ಟ್ ಮಾಡಿ ಅಂತ ಹೇಳಿದರು. ನಾನು ಆ ಟೈಮ್ ಅವ್ರ ಮನೆಗೆ ಕಾಲ್ ಮಾಡಿ ಕೇಳಿದ್ದೇನೆ, ಅಂದರೆ ಇವರ ಹತ್ರ ಸಹ ಮಾಡಿಸಿದ್ದೇನೆ ಕಾಲ್ ಮಾಡಿ ಹೀಗೆ ಶಿಫ್ಟ್ ಮಾಡ್ತೀವಿ ಅಂತ ಹೇಳಿ ಅಂತ. ಅವರು ಅವಾಗ ಹೇಳಿದರು ನಮಗೆ ನೀವು ಇಷ್ಟೇ ಇರಲಿಲ್ಲ ಹಾಗೆ ಹೀಗೆ ಅಂತ ಹೇಳಿದರು. ನೀನು ಬರೆದು ಕೊಡಬೇಕಾಗ್ತದೆ ಅವನನ್ನು ಬಿಡ್ತೇನೆ ಅಂತ ಹೇಳಿ, ನೀನು ಹಾಗೆ ಬರೆದು ಕೊಟ್ಟರೆ ನಾವು ಅವನು ಕರ್ಕೊಂಡು ಹೋಗ್ತೇವೆ, ಫಸ್ಟ್ ನೀನು ಬರೆದು ಕೊಡಬೇಕು ಈ ಟೈಮಲ್ಲಿ ಅಂತ ಹೇಳಿ. ಹಾಂ ಹಾಸ್ಪಿಟಲ್ ಕಾಲ್ ಮಾಡುವಾಗ ಹೇಳಿ ನಾನು ಹೇಳಿ ಈ ಟೈಮಲ್ಲಿ ನಾನು ಅದೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ, ಯಾಕೆ ನಮ್ಮ ಮದುವೆಯಾಗಿ ನಮ್ಮೊಟ್ಟಿಗಿದ್ದದ್ದು ಅವರು ಇಷ್ಟು ದಿವಸ. ನನಗೆ ಹತ್ತಿರ ಆಗೋದು ಏನೋ ಹತ್ತಿರ ಆಗೋದಿಲ್ಲ, ಇಲ್ಲಿ ಆದಷ್ಟು ಹತ್ತಿರ ಆಗ್ತದೆ, ನಾನು ಶಿಫ್ಟ್ ಮಾಡ್ತೇನೆ ಅಲ್ಲಿಗೆ ಅಂತ. ಅಲ್ಲಿ ಹೋದ್ಮೇಲೆ ಡಾಕ್ಟರ್ಸ್ ಕೇಳಿದೆ ಅಂತ ಡ್ರಿಂಕ್ಸ್ ಎಲ್ಲ ಮಾಡ್ತಾರಾ, ಇಲ್ಲ ಲಿವರಿಗೆಲ್ಲ ಇನ್ಫೆಕ್ಷನ್ ಆಗೋದಿಲ್ಲ ಅಂತ. ಇಲ್ಲ ಡ್ರಿಂಕ್ಸಲ್ಲಿ ಇಲ್ಲ, ನನಗೆ ಗೊತ್ತಿರುವಾಗ ಅವ್ರು ಡ್ರಿಂಕ್ಸ್ ಮಾಡೋದು ಗೊತ್ತಿಲ್ಲ, ಮುಂಚೆಲ್ಲ ಎಂತ ಅಂತ ಅದು ಸಹ ನಂಗೆ ಗೊತ್ತಿಲ್ಲ. ಅದಕ್ಕೆ ಡಾಕ್ಟರ್ ಅವರಿಗೆ ಫೋರ್ಸ್ ಮಾಡಿ ಕೇಳಿದ್ರಂತೆ ಎಂತ ಅಂತ. ಅದಕ್ಕೆ ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಹೀಗೆ ಪ್ರಾಬ್ಲಮ್ ಆಯಿತು ಮನೆಯಲ್ಲಿ, ಫೇಸ್ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ, ಸೊ ಹಾಗಾಗಿ ನಾನು ಪಾಯ್ಸನ್ ತಗೊಂಡಿದ್ದೇನೆ, 2 days ಏನಾಗಲಿಲ್ಲ, ಅದಕ್ಕೆ ನಾನು ಯಾರ ಹತ್ರ ಸಹ ಹೇಳಿಲ್ಲ ಅಂತ ಹೇಳಿದ್ದಾರೆ. ಹಾಂ ಅವರ ಮನೇಲಿ ಅಂದರೆ 16th ಇಲ್ಲಿಂದ ಹೋಗಿದ್ದಾರೆ ನಮ್ಮ ಹತ್ರ ನಾವು ಟೆಂಪಲ್ಗೆಲ್ಲ ಹೋಗಿ ಬೆಳಿಗ್ಗೆ, ಆಮೇಲೆ ಮನೆಗೆ ಹೋಗಿ ಬರ್ತೇನೆ, ನಾಳೆ ಪೂಜೆ ಸಹ ಉಂಟು, ನನಗೆ ಸಹ ಬರಲಿಕ್ಕೆ ಹೇಳಿದ್ದಾರೆ ನೀನು ಬಸ್ಸಲ್ಲಿ ಬಾ ಬೆಳ್ತಂಗಡಿಗೆ ತನಕ, ಆಮೇಲೆ ಅಲ್ಲಿ ನಾನು ಕರ್ಕೊಂಡು ಹೋಗ್ತೇನೆ ಅಂತ. ಹಾಗೆ ಮನೆಗೆ ಹೋದವರು ಇಲ್ಲಿಂದ 2 ಗಂಟೆಗೆ ಬಿಟ್ಟಿದ್ದಾರೆ ಅನಿಸುತ್ತೆ, ಇಲ್ಲಿಂದ ಮನೆಗೆ ಹೋಗೋ ತನಕ ಮಾತಾಡಿದ್ದಾರೆ. ಮನೆಗೆ ಹೋದ್ಮೇಲೆ ಸ್ವಲ್ಪ ಹೊತ್ತು ಫೋನ್ ಮಾಡ್ತಾರೆ, ಈಗ ಇಡ್ತೇನೆ ಅಂತ ಫೋನ್ ಇಟ್ಟವ್ರು ಮತ್ತೆ ಮಾಡಲಿಲ್ಲ, ಮತ್ತೆ ಒಂದು ಹಾಗೆ ಹೀಗೆ ಅಂತ ಅಪ್ಪ ಇಲ್ಲ ಮನೇಲಿ ಹಾಗೆ ಹೀಗೆ ಅಂತ ಹೇಳಿದರು. ನನಗೆ ನಾವು ಹೇಳಿದ್ವಿ ಅವರಿಗೆ ಮಾತುಕತೆ ಎಂತಂತ ಹೇಳಿದ್ರು, ಅಂದರೆ ಏಪ್ರಿಲ್ ಮೇಗೆ ಎಂಗೇಜ್ಮೆಂಟ್ ಅಂತ ಹೇಳಿದ್ರು ಅವ್ರ ಮನೆಯಲ್ಲಿ. ನಾವು ಹೇಳಿದ್ವಿ ಏಪ್ರಿಲ್ ಮೇಗೆ ಮದುವೆ ಟೈಮಿಗೆ ಮಾಡಿಬಿಡುವ, ಎಂಗೇಜ್ಮೆಂಟ್ ಎಲ್ಲ ಬೇಡ ಇವಾಗ ಸುಮ್ಮನೆ, ಮತ್ತೆ ಅದು ಎಕ್ಸ್ಟ್ರಾ ಖರ್ಚಾಗ್ತದೆ ಬೇಡ ಅಂತ ಹೇಳಿದ್ವಿ. ಸೊ ಮಾತಾಡ್ತೇನೆ ಅಂತ ಹೇಳಿದರು. ಹಾಗೆ ಹೋದು ನೈಟ್ ಸ್ವಲ್ಪ ಹೊತ್ತು ಮಾತಾಡಿದ್ರು, ಮತ್ತೆ ಮೊಬೈಲ್ ಆಫ್ ಆಯಿತು. ನಾನು ಮತ್ತೆ ಅಲ್ಲಿ ಏನೋ ಮಳೆ ಇತ್ತು ಅಂತ ಹೇಳಿದರೆ ಹಾಗೆ ಮೊಬೈಲ್ ಆಫ್ ಆಯ್ತು, ನಾನು ಸುಮ್ಮನೆ ಅದೇ. ನೆಕ್ಸ್ಟ್ ಡೇ ಬೆಳಿಗ್ಗೆದ್ದಾಗ ಸಹ ಇಲ್ಲ, ಒಂದು ಸಲ ಕಾಲ್ ರಿಂಗ್ ಆಯಿತು, ವೇಟಿಂಗ್ ಇತ್ತು, ಪಟ್ಟ ರಿಂಗ್ ಆಯಿತು, ಕಾಲ್ ರಿಸೀವ್ ಮಾಡಿದ್ರು, ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಮನೇಲಿ ಹಾಗೆ ಹೀಗೆ ಅಂತ ಹೇಳಿ ಅಪ್ಪ ಫೋನ್ ಇಟ್ಟರು. ಅಂತ ಬೊಬ್ಬೆ ಹೊಡೆದ್ರು, ಫೋನ್ ಇಟ್ಬಿಟ್ರು ಅವರು. ಹಾಂ ನನ್ನ ಲೆಕ್ಕದಲ್ಲೇ ತಗೊಂಡು, ಯಾಕಂದರೆ ಇಲ್ಲಿ ಬಂದ ಮೇಲೆ ಮತ್ತೆ ಚೆನ್ನಾಗಿದೆ, ಇಲ್ಲಿ ಬಂದು ನಮಗೆ ಜಗಳ ಆಗಿಲ್ಲ, ನನಗೆ ಮತ್ತೆ ಸಹ ಜಗಳ ಆಗಿಲ್ಲ, ಮತ್ತು ನಮ್ಮ ಮನೇಲಿ ಇಂಥ ಸಹ ಪ್ರಾಬ್ಲಮ್ ಅವರಿಗೆ ಏನು ಹೇಳಿಲ್ಲ, ಅಂದರೆ ಇಷ್ಟು ಟೈಮಲ್ಲಿ ನಮ್ಮ ಮನೇಲಿ ಇದ್ದದ್ದು ಅವರು ಯಾರು ಎಂತ ಸಹ ಮಾತಾಡಲಿಲ್ಲ. ರಿಜಿಸ್ಟರ್ ಆಗಿದೆ ನಾವು ಇಲ್ಲೇ ಇದ್ದರು, ಲಾಸ್ಟ್ 6th ಏನೋ ರಿಜಿಸ್ಟರ್ ಆಗಿದೆ ಫೆಬ್, ಅವಾಗ ಅವ್ರು ಇಲ್ಲೇ ಇದ್ದರು. ನಾವೇನು ಸಹ ಅವರಿಗೆ ಪ್ರೆಷರ್ ಏನು ಹಾಕ್ತಿಲ್ಲ, ಅಂದರೆ ಇರಬಾರ್ದು ಹಾಗೆ ಅಥವಾ ನಿಮ್ಮ ಮನೆಗೆ ಹೋಗುವ ಅದೆಲ್ಲ ನಮ್ದು ಎಂಥ ಸಹ ಪ್ರಾಬ್ಲಮ್ ಇಲ್ಲ. ಅವರು ಸಹ ಹೇಳಿದ್ರು ಮನೇಲಿ ಮಾತಾಡಿ ಆಗಿದೆ, ನಾನು ರಿಜಿಸ್ಟರ್ ಮಾಡ್ಕೊಂಡು ಮದುವೆ ಮತ್ತೆ ಕರೆಕ್ಟಾಗಿ ಹೀಗೆ ಮಾಡ್ಕೊಂಡು ಬಿಡುವ. ಫಸ್ಟ್ ನಾವು ಸ್ಟಾರ್ಟಿಂಗ್ ಮಾತಾಡುವಾಗ ಹಬ್ಬದ ಟೈಮಲ್ಲಿ ಅಂತ ಇತ್ತು, ಈ ನಮ್ಮದು ದೀಪಾವಳಿಗಿಂತ ಮುಂಚೆ ಅಂತ. ಹಾಂ ಹೌದು, ಆಮೇಲೆ ಬೇಗ ಮಾಡುವ ಜೂನ್ ಜುಲೈಯಲ್ಲಿ ಮಾಡುವ ಅಂತ ಇತ್ತು. ಮೊನ್ನೆ ಮಾತ್ರ ಹೇಳಿದ್ವಿ ನಾವು, ಮಳೆ ಟೈಮಲ್ಲ, ಸೊ ಹಾಗಾಗಿ ಏಪ್ರಿಲಲ್ಲಿ ಎಲ್ಲ ಸಹ ಫ್ಯಾಮಿಲಿ ಎಲ್ಲ ಬರ್ತಾರೆ, ರಜೆ ಸಿಗ್ತದೆ, ಬೇರೆ ಊರಲ್ಲಿರೋಲ್ಲ ಬರ್ತಾರೆ, ಸೊ ಹಾಗಾಗಿ ನಾವು ಈ ಟೈಮಲ್ಲಿ ಮಾಡಲಿಕ್ಕೆ ನೋಡುವ, ನೀವು ಸಹ ನಿಮ್ಮ ಮನೇಲಿ ಮಾತಾಡಿ ನೋಡಿ ಅಂತ. ಹಾಂ ಆಯ್ತು ಅಂತ ಹೇಳಿ ಹೋದದ್ದು ಅವರು. ಹಾಂ ಅವರು ಬಂದಿದ್ದಾರೆ, ಇಲ್ಲಿ ಮಾತುಕತೆ ಆಗಿದೆ, ನಾನು ಅದೆಲ್ಲ ವೀಡಿಯೋಸ್ ಎಲ್ಲ ಮಾಡಿಟ್ಟಿದ್ದಾರೆ, ನಾವು ಪೋಸ್ಟ್ ಮಾಡಲಿಕ್ಕೆ ಅಂತ ಇನ್ಸ್ಟಾ ಪೋಸ್ಟ್ ಮಾಡುವಂಥ ವೀಡಿಯೋ ಎಲ್ಲ ಮಾಡಿಟ್ಟಿದ್ದು. ಅವರು ಇಲ್ಲಿಗೆ ಬಂದದ್ದು, ಮತ್ತು ಇವರು ಅಲ್ಲಿ ಹೋಗಿದ್ರು ಮನೆಯವರೆಲ್ಲ, ನಾನು ಹೋಗಿಲ್ಲ, ಅಂದರೆ ಇವರು ಮಾತಾಡಲಿಕ್ಕೆ ನಮಗೆ ಹೋಗ್ಲಿಕ್ಕಿಲ್ಲ, ಸೊ ಹಾಗಾಗಿ ಅವರು ಮನೆಯಲ್ಲೆಲ್ಲ ಹೋಗಿ ಮಾತಾಡಿ ಬಂದಿದ್ರು. ಮಾತಾಡುವಾಗ ಸಹ ಅವರು ಅದೇ ಹಬ್ಬ ಟೈಮಲ್ಲಿ ಇದ್ದು ಏಪ್ರಿಲ್ ಮೇಲೆ ಎಂಗೇಜ್ಮೆಂಟ್ ಅಂತ ಹೇಳಿದ್ದಾರೆ. ಆಮೇಲೆ ಅವ್ರ ಮನೇಲಿ ಎಂತ ಮಾತುಕತೆ ಆಗಿದೆ ಅದು ನಮಗೆ ಗೊತ್ತಿಲ್ಲ, ಅವ್ರ ಮನೆ ಯಾರು ನಮಗೆ ಕಾಂಟ್ಯಾಕ್ಟ್ ಆಗಿಲ್ಲ ಫಸ್ಟ್. ಹಾಂ ಇರ್ಬೋದು, ಯಾಕಂದರೆ ಅವರ ಲಾಸ್ಟ್ ಅವ್ರು ಹೇಳುವಾಗ ಹಾಗೆ ಹೇಳಿದರು, ನಾವು ಮದುವೆ ಆಗುವ ನಾಳೆ, ಅವ್ರ ಮನೇಲಿ ಹೋಗಿ ಬಂದಲ್ಲ ಅವಾಗ ಹೇಳಿದರು ನಾವು ಮದುವೆ ಆಗ ನಾಳೆ, ಮನೇಲಿ ಸ್ವಲ್ಪ ಕಿರಿಕಿರಿ ಆಗ್ತಾ ಉಂಟು ಹಾಗೆ, ಮತ್ತು ಅವ್ರು ಸ್ವಲ್ಪ ಸಾಲದೆಲ್ಲ ಪ್ರಾಬ್ಲಮ್ ಇತ್ತು, ಅವರದೆಲ್ಲ ಟಾರ್ಚರ್, ಅಂದರೆ ಅವರ ಅಪ್ಪನಿಗೆ ಅವ್ರು ಆಗ್ತಿಲ್ಲ, ಅವರ ಅಪ್ಪ ನನ್ನ ನಂಬರ್ ಕೊಡು ಸಾಲದವರಿಗೆ, ಅವರು ನನಗೆ ಕಾಲ್ ಮಾಡಿದ್ದಾರೆ, 2-3 ಜನಕ್ಕೆ ಕಾಲ್ ಮಾಡಿದ್ದಾರೆ, ಹೀಗೆ ಸಾಲ ಮಾಡಿದ್ದಾನೆ ಅವನು ಹಾಗೆ ಹೀಗೆ. ನಂಬರ್ ಯಾರು ಕೊಟ್ಟು ಹೇಳಿದರೆ ಅಪ್ಪ ಕೊಟ್ಟದಂತ ಹೇಳಿದ್ದಾರೆ. ಅದೆಲ್ಲ ಇವರ ಹತ್ರ ಹೇಳಿದೆ ನಾನು ಅವಾಗ, ನನ್ನ ನಂಬರ್ ಯಾಕೆ ಕೊಡ್ತೀರಿ ಅಂತ. ರಿಯಲ್ ಎಸ್ಟೇಟ್ ಅಂತ ಹೇಳ್ತಿದ್ರು, ಬ್ಯಾಂಗ್ಳೂರಲ್ಲಿ ರಿಯಲ್ ಎಸ್ಟೇಟ್ ಅಂತ. ಇಲ್ಲಿ ಸಹ ಒಂದು ಅದನ್ನೇ ಮಾಡ್ತಿದ್ದು, ಇವಾಗ ಹೋಗುವಾಗ ಕರ್ಕೊಂಡೆಲ್ಲ ಹೋಗ್ತಿದ್ರು, ಜಾಗದಲ್ಲಿ ನೋಡಿದ್ರೆ ಅದೇ ಮಾಡ್ತಿದ್ರು, ಬೇರೆ ಬಿಸ್ನೆಸ್ ಹೀಗೆ ಅಂತ ಸಿಗಲಿಲ್ಲ. ಸಾಲ ಒಂದು ಮಾಡ್ಕೊಂಡಿದ್ದೆ, ಅದು ಫಸ್ಟಿಗೆ ಹೇಳಿಲ್ಲ ನಮಗೆ ಸಹ, ಆಮೇಲೆ ನಮಗೆ ಕಾಲೆಲ್ಲ ಬರುವಾಗ ನಾವು ಕೇಳಿದ್ರು ಅವ್ರು, ಯಾಕೆ ನಿಮ್ಮ ಅಪ್ಪ ನಮ್ಮ ನಂಬರೆಲ್ಲ ಕೊಡ್ತಾರೆ ಅಂತ. ಆವಾಗ ಹೇಳಿದ್ರು ಅಪ್ಪನಿಗೆ ಮತ್ತೆ ನನಗೆ ಆಗೋದಿಲ್ಲ, ಮತ್ತು ಅವ್ರು ಇಲ್ಲಿಂದ ಹೋದರೆ ಸಹ ಇವಾಗ ನಾನು ಮೊನ್ನೆ 4 ದಿವಸ ಇಲ್ಲಿ ನಂದೊಂದು ಫ್ಯಾಮಿಲಿಯಲ್ಲಿ ಡೆತ್ ಆಗಿತ್ತು, ಸೊ ನಾವು ಇಲ್ಲಿಲ್ಲ 4 ದಿವಸ. ಆವಾಗ ಸಹ ಅವರ ಮನೆಗೆ ಹೋಗಲಿಲ್ಲ, ಅದು ಬೆಳ್ತಂಗಡಿಯಲ್ಲಿ ಅತ್ತೆ ಮನೆ, ಅಲ್ಲೇ ಹೋಗೋದು, ಅಂದರೆ ಮನೆಗೆ ಹೋದರೆ ಕಿರಿಕಿರಿ ಮಾಡ್ತಾರೆ. ಹಾಂ ಹೋಗ್ತಿರ್ಲಿಲ್ಲ, ಜಸ್ಟ್ ಏನಾದರೂ ಹೋಗಿ ರಪ್ಪ ಬರೋದು, ಅಲ್ಲಿ ಹಾಲ್ಟ್ ಎಲ್ಲ ಇದೆಲ್ಲ ಮುಂಚೆನೂ ಸಹ ಹಾಗೆ ಅಂತೆ, ನನ್ನ ಹತ್ರ ಹಾಗೆ ಹೇಳಿದ್ದು. ನನಗೆ ಅವರಂದರೆ ಲಾಸ್ಟ್ ಫೆಬ್ಬಿಂದ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ ಫೇಸ್ಬುಕ್ ಇನ್ಸ್ಟಾದಲ್ಲಿ, ನಾನು ನೋಡಲ್ಲ 1 ವರ್ಷದ ಹಿಂದಿಂದ, ಬಟ್ ನಾನು ಅದನ್ನು ನೋಡಲಿಲ್ಲ, ಅಂದರೆ ರಿಕ್ವೆಸ್ಟ್ ಇಷ್ಟು ಮೆಸೇಜ್ ನಾನು ನೋಡಲಿಕ್ಕೆ ಹೋಗೋದಿಲ್ಲ, ಕಾಂಟ್ಯಾಕ್ಟ್ ಇದ್ದರೆ ಮಾತ್ರ, ಪರಿಚಯ ಇದ್ದರೆ. ಲಾಸ್ಟ್ ಟೈಮ್ ನಾನು ಶೂಟಿಗೆ ಹೋದ ಟೈಮಲ್ಲಿ ಅಲ್ಲಿ ನೆಟ್ವರ್ಕ್ ಇರಲಿಲ್ಲ ಆ ಏರಿಯಾದಲ್ಲಿ, ಸಡನ್ ನೆಟ್ವರ್ಕ್ ಬರೋ ಸಡನ್ ಮೆಸೇಜ್ ಬಂತು ಮೆಸೆಂಜರಲ್ಲಿ, ಸೊ ನಾವು ಚೆಕ್ ಮಾಡುವಾಗ ಮೆಸೇಜ್ ಇತ್ತು, ಸೊ ನಾನು ಹಾಯ್ ಹೇಳಿ ಅಂತ ಮಾತಾಡಿದೆ, ಮಾತಾಡಬೇಕು ನನಗೆ ಸ್ವಲ್ಪ ನಿಮ್ಮ ಹತ್ರ ಅಂತ ಹೇಳಿ. ಸರಿ ಫೈನ್ ಮಾತಾಡಿ ಅಂತ, ಇಲ್ಲ ಮೀಟಾಗಿ ಮಾತಾಡಲಿಕ್ಕೆ ಆಗೋದಿಲ್ಲ, ಏನು ವಿಷಯ ಹೇಳಿ ಅಂತ. ಇಲ್ಲ ಹೀಗೆ ನಾನು ಮದುವೆ ಆಗಬೇಕಂತಿದ್ದೆ, ನಾನು 1 ಇಯರ್ ನಿಮ್ಮನ್ನು ಅಬ್ಸರ್ವ್ ಮಾಡ್ತಿದ್ದೇನೆ, ನನಗೆ ತುಂಬ ಇಷ್ಟ ಆಗಿದ್ದೀರಿ ನೀವು ಹಾಗೆ ಅಂತ ಹೇಳಿ. ನಾನು ಫೇಸ್ಬುಕ್ ಎಲ್ಲ ಇಷ್ಟ ಮಾಡ್ತಾರೆ, ಎಂತ ಸಹ ಮಾಡಲಿಕ್ಕೆ ಅದೆಲ್ಲ ಇದೆ ಕನ್ವರ್ಸೇಷನ್, ಎಲ್ಲರೂ ಇಷ್ಟ ಮಾಡ್ತಾರೆ, ಅದೆಲ್ಲ ರೀಸನ್ ಅಲ್ಲ ಅಂತ ಹೇಳಿ. ಇಲ್ಲ ನಾನು
ನಾನು ಮತ್ತೆ ಹೇಳಿ ನಂದು ಕೆಲ ಪಾಸ್ಟ್ ಸ್ವಲ್ಪ ಪ್ರಾಬ್ಲಮ್ಸ್ ಎಲ್ಲ ಆಗಿದೆ ಅಂತ ಹೇಳಿ ನಾನು ಅವರಿಗೆ ಪರವಾಗಿಲ್ಲ ಪಾಸ್ಟ್ ನನಗೆ ಬೇಡ, ಯಾಕೆ ನಾನು ಸಹ ಪಾಸ್ಟಲ್ಲಿ ಹೇಗಿರ್ತದೆ ನನಗೆ ಗೊತ್ತುಂಟು, ನನಗೆ ಇನ್ನು ನನ್ನ ಲೈಫ್ ಚೆನ್ನಾಗಿರಬೇಕು. ಸೊ ಹಾಗಾಗಿ ನಾನು 1 ವರ್ಷ ನಿಮ್ಮನ್ನು ಅಬ್ಸರ್ವ್ ಮಾಡಿ ಇವಾಗ ಕೇಳಿದೆ, ಥ್ಯಾಂಕ್ ಗಾಡ್ ನೀವು ರಿಪ್ಲೈ ಮಾಡಿದ್ರಿ, ಸೊ ಹಾಗಾಗಿ ಹೇಳ್ತಾ ಇದ್ದೇನೆ ಅಂತ ಹೇಳಿ. ನಾನು ಅವಾಗ ಹೇಳಿ ನೀವು ಮಾತಾಡೋದ್ರೆ ಮನೆಯವ್ರ ಹತ್ರ ಮಾತಾಡಿ ಹಾಗೆ ಸಹ ಬೇಕಿದ್ರೆ, ಅದಕ್ಕೆ ಮುಂಚೆ ನನಗೆ ನನ್ನ ವಿಷಯ ಎಲ್ಲ ಹೇಳಿಬಿಡ್ತೇನೆ ಅಂತ. ನಾನು ಏನು ಪ್ರಾಬ್ಲಮ್ ಆಗಿದೆ ಲೈಫಲ್ಲಿ ಕೆಲವು ಪ್ರಾಬ್ಲಮ್ ಇತ್ತು, ಸೊ ಅದನ್ನೆಲ್ಲ ಹೇಳಿಬಿಟ್ಟೆ. ಆಮೇಲೆ ಅವರು ತಮ್ಮ ನಂಬರ್ ಕೇಳಿದರು, ಮನೇಲಿ ಮಾತಾಡಿ ನಂಬರ್ ಕೊಡೋದಿಲ್ಲ, ಬೇಕಾದ್ರೆ ಇನ್ಸ್ಟಾಗ್ರಾಮಲ್ಲಿ ಅವ್ನು ಸಿಗ್ತಾನೆ ಅಲ್ಲಿಂದ ಕಾಂಟ್ಯಾಕ್ಟ್ ಮಾಡಿ, ಅವ್ನು ನಂಬರ್ ಕೊಟ್ಟರೆ ನೀವು ಮತ್ತೆ ಮಾತಾಡಿ ಅಂತ ಹೇಳಿದೆ. ಹಾಂ, ಅವ್ರು ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅವ್ನ ನಂಬರ್ ತಗೊಂಡು ಮತ್ತೆ ಮೀಟ್ ಆದಮೇಲೆ ಇವನಿಗೆ ಮಾತುಕತೆ ನನ್ನ ಹತ್ರ ಕೇಳ್ದ. ಓಕೆ ನಿಮಗೆಲ್ಲ ಇಷ್ಟ ಆದರೆ ನನಗೆ ಸಹ ಓಕೆ ಪರವಾಗಿ, ನಾನು ಸಹ ಮಾತಾಡಿದ್ದೇನೆ, ಹೇಳಿದೆ ವಿಷಯ ಎಲ್ಲ ಹೇಳಿದೆ. ನೀನು ಕೇಳ್ದ ನೀನೆಲ್ಲ ಹೇಳಿದ್ಯಾ? ಹೇಳಿದ್ದೇನೆ. ಅವರು ಸಹ ಇವನು ಸಹ ಕೇಳಿದ, ಅವಳು ಹೇಳ್ದಾಳಲ್ಲ ವಿಷಯ, ಎಲ್ಲ ಹೇಳಿದೆ, ಅದು ನನಗೆ ಬೇಡ ಪಾಸ್ಟ್ ಎಲ್ಲ, ಸೊ ನಾನು ಮಾತಾಡ್ತೇನೆ ಮನೆಯಲ್ಲಿ ಅಂತ. ನಾವು ಹೇಳಿ ನಿಮ್ಮ ಮನೆಯಲ್ಲೆಲ್ಲ ಹೇಳಬೇಕು ಫಸ್ಟಿಗೆ ಅಂತ. ಟೈಮ್ ಬಂದಾಗ ನಾನು ಹೇಳ್ತೇನೆ, ನನಗೆ ಈಗ ಪ್ರೆಸೆಂಟ್ ಒಂದು ಮಾತುಕತೆ ಆಗಲಿ ಆಚೆ ಈಚೆದು, ಆಮೇಲೆ ನಾನು ಹೇಳ್ತೇನೆ ಅಂತ ಹೇಳಿ. ಸೊ ಸಡನ್ ಆಮೇಲೆ ಅವ್ರು ಬಂದರು, ನಾವೆಲ್ಲ ಹೋಗಿ ಮಾತುಕತೆ ಎಲ್ಲ ಆದಮೇಲೆ ಒಳ್ಳೆ ರೀತಿಯಲ್ಲಿ ಇತ್ತು. ರಿಜಿಸ್ಟರ್ ಸಹ ಇಲ್ಲ ಮೊದಲು ಬಂದರು, ಆಮೇಲೆ ರಿಜಿಸ್ಟರ್ ಆದದ್ದು. ಹಾಂ, ಅವ್ರು ಬಂದದ್ದು ಜನವರಿ, ನಮ್ಮ ರಿಜಿಸ್ಟರ್ ಫೆಬ್ರವರಿ ಆದದ್ದು. ಬೇಗ ಅಂದರೆ ಅವರದೇ ಬ್ಯಾಂಗ್ಳೂರಿಗೆ ಹೋಗುವ ಅಂತ. ನಾನು ಹೋಗ್ತೇನೆ ಅಂದರೆ ಇಲ್ಲಿ ಡ್ರಾಮಾ ಎಲ್ಲ ಬೇಡ, ಹೋಗುದಿನ್ನು ಬೇಡ. ಹಾಂ, ಆರ್ಟಿಸ್ಟ್ ಮತ್ತು ಮೇಕಪ್ ಆರ್ಟಿಸ್ಟ್, ನಾನು ಅದನ್ನು ಮಾಡ್ತಿದ್ದು ಮುಂಚೆ ದಿವಸ. ಅದಕ್ಕೆ ಅವರಿಗೆ ಇಷ್ಟ ಇರಲಿಲ್ಲ, ಬೇಡ ಇನ್ನು ಮುಂದೆ ಇಷ್ಟು ಸಾಕು, ಸುಮ್ಮನೆ ಅದೆಲ್ಲ ಆಚೆ ಹೋಗಿ ಕಿರಿಕಿರಿ ಆಗೋದು ಬೇಡ, ನನ್ನ ಮನೇಲಿ ಇಷ್ಟ ಇಲ್ಲ ಡ್ರಾಮಾ ಎಲ್ಲ. ಹಾಂ ಸರಿ ಓಕೆ ಅಂತ ಹೇಳಿ ನಾನು ಸಹ ರಿಜಿಸ್ಟರ್ ಮನೆಯಲ್ಲೆಲ್ಲ ಮಾತಾಡಿದರು. ಇಲ್ಲಿ ಸಹ ಹೇಳಿದೆ, ನನ್ನ ಮನೇಲಿ ನಾನು ಬ್ಯಾಂಗ್ಳೂರಿಗೆ ಕರ್ಕೊಂಡು ಹೋಗ್ತೇನೆ ಅವಳನ್ನು, ಸೊ ಅದಕ್ಕಾಗಿ ನಾನು ರಿಜಿಸ್ಟರ್ ಮಾಡ್ಕೊಳ್ತೇನೆ. ಸರಿ ನಾವು ಅದಕ್ಕೆ ಒಪ್ಪಿದ್ವಿ, ಪರವಾಗಿಲ್ಲ ಆಯಿತು. ಬ್ಯಾಂಗ್ಳೂರ್ ರಿಜಿಸ್ಟರ್ ಆದಮೇಲೆ ನಮಗೆ ಸಹ ಒಂದು ಧೈರ್ಯ ಇರ್ತದಲ್ಲ, ಸೊ ನಾವು ಆ ರೀತಿ ಥಿಂಕ್ ಮಾಡಿದ್ವಿ. ಮನೆಯಲ್ಲಿ ತಂಗಿ ಹತ್ರ ಎಲ್ಲ ಹೇಳಿದ್ದೇನೆ ಅಂತ ಹೇಳಿದರು, ತಂಗಿ ಮನೆಯವ್ರಿಗೆ ಹೇಳಿದಾರೆ ಅಂತ ಅದು ಸಹ ಹೇಳಿದ್ರು, ಸ್ವಲ್ಪ ಬೈದರು ಮನೆಯಲ್ಲಿ, ಅದು ಸಹ ಹೇಳಿದ್ದಾರೆ ಮನೇಲಿ ಸ್ವಲ್ಪ ಬೈದರು.